ಶ್ರೀಮದ್ ಭಾಗವತ ಸ್ಕಂಧ 1 ಅಧ್ಯಾಯ 5 ಶ್ಲೋಕ 39. ಇಮಂ ಸ್ವನಿಗಮಂ ಬ್ರಹ್ಮನ್ನ ವೇತ್ಯ ಮದನುಷ್ಠಿತಂ ಅದಾನ್ಮೇ ಜ್ಞಾನಮೈಶ್ವರ್ಯಂ ಸ್ವಸ್ಮಿನ್ ಭಾವಂ ಚ ಕೇಶವಃ. ಅನುವಾದ: ಹೇ ಬ್ರಾಹ್ಮಣರೇ, ಹೀಗೆ ಪರಮಸ್ವಾಮಿಯಾದ ಶ್ರೀಕೃಷ್ಣನಿಂದ ನನಗೆ ಮೊದಲು ವೇದಗಳ ರಹಸ್ಯ ಭಾಗಗಳಲ್ಲಿರುವ ಭಗವತ್ ಸಂಬಂಧವಾದ ಪಾರಮಾರ್ಥಿಕ ಜ್ಞಾನವು ಪ್ರಾಪ್ತವಾಯಿತು. ಅನಂತರ ಆಧ್ಯಾತ್ಮಿಕ ಸಂಪತ್ತು ಮತ್ತು ಅತ್ಯಂತ ಆಪ್ತವಾದ ಪ್ರೇಮ ಸೇವೆಯು ಲಭ್ಯವಾಯಿತು. ಶ್ಲೋಕ 40. ತ್ವಮಪ್ಯದಭ್ರಶ್ರುತವಿಶ್ರುತಂ ವಿಭೋಃ ಸಮಾಪ್ಯತೆ ಯೇನ ವಿದಾಂಬುಭುತ್ಸಿತಂ ಪ್ರಾಖ್ಯಾಹಿ ದುಃಖೈರ್ಮುಹುರರ್ದಿತಾತ್ಮನಾಂ ಸಂಕ್ಲೇಶ ನಿರ್ವಾಣಮುಶಂತಿ ನಾನ್ಯಥಾ. ಅನುವಾದ: ನೀವು ಅಪಾರವಾದ ವೇದಜ್ಞಾನ ಉಳ್ಳವರು. ನಿಮಗೆ ಸರ್ವಶಕ್ತ ಭಗವಂತನ ಎಷ್ಟೋ ಲೀಲೆಗಳು ಗೊತ್ತಿವೆ. ದಯವಿಟ್ಟು ಅವುಗಳನ್ನು ನಿರೂಪಿಸಿ. ಅದು ಮಹಾವಿದ್ವಾಂಸರ ದಾಹವನ್ನು ಶಮನ ಮಾಡುತ್ತದೆ. ಹಾಗೆಯೇ ಲೌಕಿಕ ಕ್ಲೇಶಗಳಲ್ಲಿ ತೊಳಲುತ್ತಿರುವ ಸಾಮಾನ್ಯ ಜನರ ಸಂಕಟಗಳನ್ನು ಪರಿಹರಿಸುತ್ತದೆ. ಅಂತಹ ಸಂಕಟಗಳಿಂದ ಪಾರಾಗಲು ವಾಸ್ತವವಾಗಿ ಬೇರೆ ದಾರಿಯೇ ಇಲ್ಲ. ನಾರದ ಮುನಿಗಳು ಸ್ವಂತ ಅನುಭವವನ್ನು ಆಧರಿಸಿ ಖಚಿತವಾಗಿ ಹೇಳುತ್ತಿದ್ದಾರೆ. ಲೋಕಕರ್ಮದಿಂದ ಉಂಟಾಗುವ ಎಲ್ಲ ಸಮಸ್ಯೆಗಳಿಗೆ ಮುಖ್ಯ ಪರಿಹಾರ ಹೊಂದಿದೆ. ಅದು ಭಗವಂತನ ದಿವ್ಯ ಲೀಲೆಗಳ ವ್ಯಾಪಕವಾದ ಪ್ರಚಾರ. ವೇದಜ್ಞಾನದ ರೂಪದಲ್ಲಿ ತಾವು ಆಗಲೇ ಪಡೆದಿರುವಂತಹ ಭಗವಂತನ ದಿವ್ಯ ಜ್ಞಾನವನ್ನು ಪ್ರಸಾರ ಮಾಡುವಂತೆ ನಾರದರು ವೇದವ್ಯಾಸರಿಗೆ ಸಲಹೆ ನೀಡುತ್ತಾರೆ.